ಅದೇ ನಮ್ಮ ಮಗಳು ನಿಮಗೆ ಅತ್ತೆಯಾಗಿ ಬಂದಿದ್ದಾಳೆ, ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವಳು, ಅತ್ತೆ ಆಗಿದ್ದಾಳಲ್ವಾ, ಅದಕ್ಕೆ ನಿಮಗೆಲ್ಲ ಹೇಗನ್ಸುತ್ತೆ ಅಂತ ಕೇಳಿದೆ. ಚಿನ್ನದ ಕಿರೀಟಕ್ಕೆ ವಜ್ರದ ಹರಳಿನ ಬದಲು ಗಾಜಿನ ಚೂರು ಹಾಕ್ದಾಗಿದೆ. ಕೌಸಲ್ಯ ಅವರೇ, ಏನದು ಕೈಯಲ್ಲಿ? ಹಬ್ಬ ಅಂತ ಮಗಳಿಗೆ ಗಿಫ್ಟ್ ತಂದಿದ್ದೀರಾ? ಗಿಫ್ಟ್ ಏನಿಲ್ಲ, ಹಣ್ಣು ಹಂಪಲ್ ತಂದಿದ್ದೇನೆ. ಓ ಹಣ್ಣ, ಸರಿ ಸರಿ. ಮಗಳಿಗೆ ಅಂತ ಪ್ರೀತಿಯಿಂದ ತಂದಿದ್ದೀರಾ, ನೀವೇ ಇಟ್ಕೊಂಡ್ಬಿಟ್ರೆ ಹೇಗೆ? ಅದು ನನ್ನ ಮಗಳಿಗೆ ತೋರ್ಸಕ್. ಅದೇ ಅದೇ, ಅಲ್ಲ ನೀವು ಹಾಗೆ ವಾಪಸ್ ತೊಗೊಂಡು ಹೊಟ್ಟೋಗ್ಬಿಟ್ರೆ ಮರ್ತೆ ಅಂತ ಅಂದ್ಬಿಟ್ಟು. ಅಕ್ಕ, ಈ ಹಣ್ಣುಗಳನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಇದು ಗೊತ್ತಿಲ್ವಾ? ಇದು ಆ್ಯಪಲ್ಲು, ಅದು ಮೋಸಂಬಿ, ಅದು ಕಿತ್ಲೆ ಹಣ್ಣು. ಅಲ್ಲ ಅಲ್ಲ, ಈ ಥರ ಲೋ ಕ್ವಾಲಿಟಿ ಹಣ್ಣು ಎಲ್ಲೋ ನೋಡಿದ ನೆನಪು. ಅದೇ ಸರು, ನಮ್ಮ ಮನೆ ಕೆಲಸದವಳು 50 ರೂಪಾಯಿಗೆ ಒಂದು ಗುಡ್ಡೆ ಹಣ್ಣು ಫುಟ್ಪಾತ್ ಮೇಲೆ ಸಿಗುತ್ತೆ ಅಂತ ಹೇಳ್ತಿದ್ಲಲ್ಲ, ಇಬ್ಬರು ಅಲ್ಲಿಂದನೇ ತೊಗೊಂಡಿರ್ತಾರೋ ಏನು. ಲಕ್ಷ್ಮಿ, ಮನೆಗೆ ಬಂದಿರೋ ಅತಿಥಿಗಳನ್ನ ಹೀಗೆ ಅವಮಾನ ಮಾಡೋದು? ಪಾಪ, ಅವ್ರಿಗೇನು ಗೊತ್ತು ನಾವೀ ಮನೇಲಿ ಉಪಯೋಗಿಸೋದೆಲ್ಲ ನಂಬರ್ 1 ಕ್ವಾಲಿಟಿದು ಅಂತ. ಕೇರ್ ಆಫ್ ಫುಟ್ಪಾತ್ಗಳು ಇದನ್ನೆಲ್ಲ ಅಲ್ಲಿಂದಲ್ದೆ ಇನ್ನೆಲ್ಲಿಂದ ತರಕ್ಕೆ ಸಾಧ್ಯ? ನಮ್ಮ ಲೆವೆಲ್ಗೆ ಅವ್ರು ಬರೋಕ್ಕಾಗತ್ತಾ? ಹೋಗ್ಲಿ ಬಿಡು, ಅವ್ರಿಗೆ ಯಾಕೆ ಬೇಜಾರು ಮಾಡ್ತೀಯಾ? ನಮ್ಮನೆ ಕೆಲಸದವ್ರು ತಗೋತಾರೆ. ನೋಡಿ ದುರ್ಗಮ್ಮ, ನಾವು ನಿಮ್ಮಷ್ಟು ಅನುಕೂಲಸ್ಥರಲ್ಲದೆ ಇರ್ಬೋದು, ಆದರೆ ನಾವು ನಮ್ಮ ಮಗಳನ್ನ ಚೆನ್ನಾಗಿ ಸಾಕಿ ಬೆಳೆಸಿದ್ದೀವಿ. ಈಗ ಅವಳು ನಿಮ್ಮೆಲ್ಲರಿಗೂ ಅತ್ತೆ ಆಗಿದ್ದಾಳೆ. ಈ ಮನೆ ಲಗಾಮ್ ಹಿಡಿದು ಕೊಬ್ಬಿರೋ ಕುದುರೆಗಳನ್ನ ರಥಕ್ಕೆ ಕಟ್ಟಿ ಸಂಸಾರನ ಸರಾಗವಾಗಿ ನಡೆಸುವಂತ ಸಾರಥಿಯಾಗಿದ್ದಾಳೆ. ಈಗ ಗೊತ್ತಾಯ್ತಾ ಈ ಹಣ್ಣಲ್ಲಿ ಎಷ್ಟು ಕೊಬ್ಬಿನ ಅಂಶ ಇದೆ ಅಂತ? ಆ ಅಂಶನ ಧ್ವಂಸ ಮಾಡೋದು ಹೇಗೆ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನಿನ್ ಮಗಳು ನಿಮ್ ಮನೆಯಲ್ಲಿ ಎಷ್ಟು ಸುಖವಾಗಿ ಸಂತೋಷವಾಗಿ ಬೆಳೆದಿದ್ಲೋ, ನಾವು ಇಲ್ಲಿ ಅಷ್ಟೇ ಸಂತೋಷವಾಗಿ ನೋಡ್ಕೋತೀವಿ. ಆ ಸಂತೋಷ ಎಷ್ಟು ಮಟ್ಟಿಗಿರುತ್ತೆ ಅಂದ್ರೆ, ಏಜೆ ಮನೆ ಅನ್ನೋ ಹೆಸರು ಕೇಳಿದ್ರು ಕನ್ಸಲ್ ಕೂಡ ಬೆಚ್ಚ ಬೀಳ್ಬೇಕು, ಹಾಗಿರುತ್ತೆ. ಯಾಕಪ್ಪ ಯೋಗ್ಯತೆ ಮೀರಿ ಸಂಬಂಧ ಬೆಳೆಸಿದ್ವಿ? ಬರಿಗಾಲಲ್ಲಿ ನಡೀತಿದ್ ನಾವು ಹೈ ಹೀಲ್ಸ್ಗೆ ಯಾಕೆ ಆಸೆ ಪಟ್ವಿ ಅಂತ ಹೆಜ್ಜೆ ಹೆಜ್ಜೆಗೂ ನೋವು ಅನ್ಭವಿಸ್ಬೇಕು. ಆ ಮನೆಯಲ್ಲಿ ಯಾವ ಲೆವೆಲ್ ಅಲ್ಲಿದ್ಲೋ ಅದಕ್ಕಿಂತ ಕೆಳಮಟ್ಟದಲ್ಲಿ ಸಾಯೋವರೆಗೂ ಬದುಕ್ಬೇಕು, ಹಾಗ್ ಮಾಡ್ತೀವಿ. ಅರೆ ಚುಕ್ಕಿ, ನೀನ್ ಯಾವಾಗ ಬಂದೆ? ಯಾರ ಜೊತೆ ಬಂದೆ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ. ನಾನು ಅಮ್ಮ ಇಬ್ರು ಬಂದ್ವಿ. ಹೌದಾ? ಅಪ್ಪ? ಅಪ್ಪಂಗೇನೋ ಕೆಲಸ ಇತ್ತಂತೆ, ಅದಕ್ಕೆ ನಾನು ಅಮ್ಮ ಇಬ್ರು ಬಂದ್ವಿ. ಅಲ್ಲ, ಇದ್ದಕ್ಕಿದ್ದಾಗ ಬಂದ್ಬಿಡದ, ಒಂದು ಫೋನ್ ಮಾಡಿ ಬರುತ್ತಾನೆ. ಅಮ್ಮ ಹಬ್ಬಕ್ಕೆ ಇನ್ವೈಟ್ ಮಾಡೋಣ ಬಾ ಅಂತ ನನ್ನ ಜೊತೆ ಕರ್ಕೊಂಬಂದರು. ಓ ಹೌದಾ?
ಆದರೆ ನೀನು ಕರೆದ್ರೂ ವೇಸ್ಟ್ ಕಣೆ. ಅವ್ರು ಬರೋ ಪರಿಸ್ಥಿತಿಯಲ್ಲಿಲ್ಲ, ಅವ್ರಿಗೆ ಪಾಪ ತುಂಬ ಕೆಲಸ. ಆದರೂ ನಾನು ಬರೋಣ ಅಂತ ಅಂದ್ಕೊಂಡ್ರು ಇಲ್ಲೂ ಎಲ್ಲರೂ ಹಬ್ಬ ಮಾಡ್ತಾರಲ್ವಾ. ಅದು ಅಲ್ಲದೆ 3 ಜನ ಸೊಸೆಂದ್ರಿಗೆ ಅತ್ತೆ ಆಗಿ ಎಲ್ಲ ನೋಡ್ಕೋಬೇಕು. ಎಷ್ಟು ಕಷ್ಟ ಗೊತ್ತಾ? ಸುಮ್ಮನೆನಾ ದೊಡ್ಡ ಮನೆ ಸೊಸೆ ಅಂದರೆ? ನೀನು ಮದುವೆ ಆಗು, ನಿಂಗೂ ಎಲ್ಲ ಗೊತ್ತಾಗತ್ತೆ. ಅಕ್ಕ, ಮನ್ಸಲ್ಲಿ ಇಷ್ಟೊಂದು ನೋವಿಟ್ಕೊಂಡು ಹೇಗೆ ನಗ್ನಗ್ತಾ ಮಾತಾಡ್ತೀಯಾ? ನೋವಾ? ನನ್ಗ? ಇಲ್ಲಪ್ಪ, ನಾನು ಈ ಮನೆಯಲ್ಲಿ ಮಹಾರಾಣಿ ಥರ ಇದ್ದೀನಿ. ಇಷ್ಟೊತ್ತು ನೀನು ಏಜೆ ಮಾತಾಡಿದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಕೇಳಿಸ್ಕೊಂಡ್ಯಾ? ಅಯ್ಯೋ ಹಾಗೇನಿಲ್ಲ ಚುಕ್ಕಿ, ಅವ್ರಿಗೆ ಕೋಪ ಬಂದರೆ ಹಾಗೇನೆ. ಮೊದಲೇ ಕೆಲಸ ಟೆನ್ಷನ್ ಬೇರೆ ಅಲ್ವಾ, ಆ ಟೆನ್ಷನ್ ಇಡ್ಸ್ಕೊಳ್ಳೋಕ್ಕೆ ಹಾಗೆಲ್ಲ ಮಾತಾಡ್ತಾರೆ. ನೀನೇ ನೋಡು, ಸಂಜೆ ಬಂದಮೇಲೆ ಅವರೇ ನಂಗೆ ಸಾರಿ ಕೇಳ್ತಾರೆ. ಅವ್ರ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೂ ಅರ್ಥ ಆಗ್ದಲೇ ಇರೋಕೆ ನಾನೇನು ದಡ್ಡಿ ಅಲ್ಲ. ನೀನು ಈ ಮನೇಲಿ ಹೇಗಿದ್ಯಾ, ನಿಂಗೆ ಈ ಮನೇಲಿ ಯಾವ ಸ್ಥಾನ ಸಿಕ್ಕಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು ಅಕ್ಕ. ಇದೆಲ್ಲ ನನ್ನ ಹಣೆ ಬರ ಚುಕ್ಕಿ, ಅನ್ಭವಿಸ್ಬೇಕಷ್ಟೆ. ಯಾಕೆ ಅನ್ಭವಿಸ್ಬೇಕು? ಅದಕ್ಕೆ ನಾನು ಈ ಮನೆಗೆ ಬಂದಿರೋದು. ಬಂದಿದ್ದೇನೋ ಸರಿ, ಆದರೆ ಬಂದಿರೋ ದಾರಿನೇ ತಪ್ಪಲ್ವಾ ಚುಕ್ಕಿ. ಅದಕ್ಕೆ ಈ ಶಿಕ್ಷೆ ಕಡಿಮೆನೆ. ನಿಂಗೂ ಗೊತ್ತಿದೆ ಅಲ್ವಾ ನಾನು ಮಾಡಿರೋ ತಪ್ಪೇನು ಅಂತ. ನೀನು ಮಾಡಿರೋ ತಪ್ಪೇನು ಅಂತನೂ ಗೊತ್ತು, ಆ ತಪ್ಪು ಮಾಡೋ ಕಾರಣ ನಾನು ಅಂತನೂ ಗೊತ್ತು. ಇಷ್ಟಕ್ಕೆಲ್ಲ ನಾನೇ ಕಾರಣ ಅಲ್ವಾ? ನಿನ್ನ ಜೀವನದಲ್ಲಿ ಎಷ್ಟು ನೋವು ಅನುಭವಿಸ್ತಿದ್ಯಾ. ಯಾಕಕ್ಕ ನಿನಗೆ ನನ್ನ ಮೇಲೆ ಇಷ್ಟು ಪ್ರೀತಿ? ಯಾಕಂದ್ರೆ ನೀನು ನನ್ನ ತಂಗಿ, ನೀನಂದ್ರೆ ನಂಗೆ ಪ್ರಾಣ. ಅಕ್ಕ, ನಿನ್ನಂಥ ಅಕ್ಕನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ನೀನು ಯಾವತ್ತಿದ್ರೂ ನನ್ನ ಮುದ್ದು ಚುಕ್ಕಿ, ಹೀಗೆಲ್ಲ ಅಳ್ಬಾರ್ದು. ನನ್ನ ಕಣ್ಣಲ್ಲಿ ನೀರು ಬಂದರೆ ಅದು ನೋಡ್ಸೋಕ್ಕೆ ಯಾವಾಗಲೂ ನಿನ್ನ ಕೈ ರೆಡಿಯಾಗಿರುತ್ತೆ. ಆದರೆ ನಿನ್ನ ಕಣ್ಣಲ್ಲಿ ಮಾತ್ರ ನನ್ನಿಂದ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ. ನನಗೆ ಕ್ಷಮಿಸ್ಬಿಡಕ್ಕ. ಐ ಆಮ್ ಸಾರಿ. ಚುಕ್ಕಿ, ಅಳ್ಬೇಡ ಅಂತ ಹೇಳ್ದೆ ತಾನೆ, ಮತ್ತೆ ಯಾಕೆ ಅಳ್ತಿದ್ಯಾ? ಅಕ್ಕ,